ಆಹಾಹಾಹಾಹಾ ಓಹೋ ನನ್ನ ಹಾರ್ಟ್ ಬೀಟು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಒಳ್ಳೆ ತಮಟೆ ಥರ ಹೊಡ್ಕೋತಾ ಇದೆ. ನಿನ್ನೆ ಹೆಚ್ಚು ಕಮ್ಮಿ ಮಾಡಿ ನನ್ನ ಬಗ್ಗೆ ನನಗೇ ಡೌಟ್ ಬರೋಂಗೆ ಮಾಡ್ಬಿಡ್ತಲ್ಲ ನನ್ನ ಹಾರ್ಟು. ಕೆಲಸ ಮಾಡಿ ಓಡ್ಕೊಳ್ಳಿಲ್ಲ ಅಂದ್ರೆ ನನಗೆ ಹೇಳಿ ನಾನೇ ತಮಟೆ ತಗೊಂಡು ಬಾರಿಸ್ಬಿಡ್ತೀನಿ. ನನ್ನ ಸ್ವೀಟ್ ಹಾರ್ಟು, ನಾನು ಹೇಳ್ತಾ ಇರೋದು ತಮಟೆ ಬಗ್ಗೆ ಅಲ್ಲ ಕಣೆ, ನನ್ನ ಹಾರ್ಟ್ ಬಗ್ಗೆ. ಸ್ವೀಟು ಬರೀ ಡೈಲಾಗಲ್ಲಿ ಇರಬಾರ್ದ್ರಿ, ಬಾಯಲ್ಲೂ ಇರಬೇಕು. ಸಂಡೇ ಬಂದ್ರೆ ಮನೆಯಲ್ಲೇ ಬಿದ್ದಿರ್ತೀವಿ. ನಾಳೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ ನಮ್ಮನ್ನು. ಸಂಡೇ ಯಾವ ಫ್ರೆಂಡ್ ಮನೆಗೆ ಹೋಗಿ ಟ್ಯಾಕ್ಸ್ ಹಾಕೋಣ ಅಂತ ಯೋಚನೆ ಮಾಡ್ತೀನಿ. ಯಾವ ಫ್ರೆಂಡ್ ಮನೆಗೆ ಹೋಗಿ ಟ್ಯಾಕ್ಸ್ ಹಾಕೋದು ಬೇಡ. ನನ್ನ ಫ್ರೆಂಡೇ ಇದ್ದಾಳೆ ಕಾತ್ಯಾಯಿನಿ. ಭಾನುವಾರ ಬಂದ್ರೆ ಸಾಕು ಅವ್ರ ಗಂಡನ ಎತ್ತಾಕೊಂಡು ಲಾಂಗ್ ಡ್ರೈವ್ ಹೋಗ್ತಾಳೆ, ಗೊತ್ತಾ? ಅದರಲ್ಲಿ ಏನಿದೆ ಬಿಡೆ ಮಹಾ. ಕಾರ್ ಡ್ರೈವಿಂಗ್ ಬಂದರೆ ಯಾನ್ ಬೇಕಾದ್ರೂ ಎತ್ತಾಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಹೇಳ್ರಿ, ಬೇರೆ ಡ್ರೈವರ್ನ ಎತ್ತಾಕೊಂಡು ಹೋಗೋಣ. ಏನು ಮಾತು ಅಂತ ಆಡ್ತೀಯ? ಡ್ರೈವರ್ನ ಎತ್ತಾಕೊಂಡು ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗೋದು ಅಂದ್ರೆ ಮೈಸೂರಿಗೆ ಹೋಗೋಣ, ಮೈಸೂರು ಪ್ಯಾಲೇಸ್ ನೋಡೋಣ, ಕೆಮ್ಮಣ್ಣಗುಡಿಗೆ ಹೋಗೋಣ, ನಂದಿ ಬೆಟ್ಟಕ್ಕೆ ಹೋಗೋಣ, ನಂಜುಂಡೇಶ್ವರ್ಗೆ ಹೋಗೋಣ. ಡ್ಯಾಡಿ 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 ಮನೇಲೆ ರೀಲ್ಸ್ ಮಾಡಿ 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 ನನಗೂ ಬೋರ್ ಆಗಿಬಿಟ್ಟಿದೆ. ಎಲ್ಲಾದರೂ ಔಟಿಂಗ್ ಕರ್ಕೊಂಡೋಗಿ ಡ್ಯಾಡಿ, ಹೊಸ ಹೊಸ ರೀಲ್ಸ್ ಮಾಡ್ಬೋದು, ನನಗೂ ಚೇಂಜಸ್ ಇರುತ್ತೆ. ಮಗಳೇ, ನಿನಗೆ ಚೇಂಜ್ ಬೇಕು ಅಷ್ಟೇ ತಾನೇ? ಟೆರೆಸ್ ಮೇಲೆ ಹೋಗು, ರೀಲ್ಸ್ ಮಾಡು, ಅಲ್ಲಿ ಎಲ್ಲ ಚೇಂಜೆ. ಸುಮ್ಮನೆ ರೀ ಸಾಕು. ಈಗಲೇ ರೀಲ್ಸ್ ಮಾಡಕ್ಕೆ ಹೋಗಿ ಬಿದ್ದು ಕೈ ಕಾಲೆಲ್ಲ ಗಾಯ ಮಾಡ್ಕೊಂಡವಳೆ. ಇನ್ನೇನಾದ್ರು ಟೆರೆಸ್ಗೆ ಹೋಗ್ಬಿಟ್ರೆ ಆ ರೀಲ್ಸ್ ಮಾಡ್ತಾ ಮಾಡೋದು ದುಬುಕ್ಕಂತ ಕೆಳಗೆ ಬೀಳೋದು, ಮುಖ ಮೂತಿ ಓಡ್ಕೊಳ್ಳೋದು, ಆಮೇಲೆ ಯಾ ನನ್ನ ಮಗ ಮದುವೆ ಮಾಡ್ಕೊತಾನೆ ಅವಳ. ಅವಳು ಯಾರು? ನಿನ್ನ ಮಗಳು ಕಣೆ. ಮೇಲಿಂದ ಕೆಳಗೆ ಬೀಳಲ್ಲ, ಬಿದ್ದರೂ ಸಾಯಲ್ಲ. ಯಾಕಂದರೆ ಅವಳು ನಿನ್ನ ಗಟ್ಟಿ ಪಿಂಡ. ಅಪ್ಪ, ನಿಮ್ಮ ಜಗಳ ಸಾಕು ನಿಲ್ಲಿಸಿ. ನಾಳೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಿಮ್ಮಮ್ಮ ಎಲ್ಲಿಗೆ ಅಂದರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಮಗಳೇ. ರೀ, ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ರೀ, ಹಾಗೆ ಮೈಸೂರು ಜೂಗೆ ಹೋಗೋಣ. ಅಲ್ಲಿ ನಾವು ಹೋಗ್ತಾ ಇರೋದು ಭಾನುವಾರ ಕಣೆ, ರಜಾ ದಿನ. ಝೂಗೆ ಹೋದ್ರೆ ಪ್ರಾಣಿಗಳೆಲ್ಲ ಮಲಗಿರ್ತದೆ, ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ಮಲಗಿರ್ತಾರೆ, ಗೊತ್ತಾ? ಡ್ಯಾಡಿ, ಯಾರು ಮಲ್ಕೊಂಡ್ರೆ ನಮಗೇನು? ಸುತ್ತಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಬಂದರೆ ಆಯಿತು. ಎಲ್ಲಮ್ಮ ರೀಲ್ಸ್ ಮಾಡ್ತೀಯಾ? KRS ಡ್ಯಾಮ್ನಲ್ಲಿ, ಆಮೇಲೆ ಚಾಮುಂಡಿ ಬೆಟ್ಟದಲ್ಲಿ, ಆಮೇಲೆ ಕಪಿಲ ನದಿ ಹತ್ರನೂ ರೀಲ್ಸ್ ಮಾಡ್ಬೋದು. ಅವಳಿಗೂ ಆಸೆ ಇರುತ್ತೆ ರೀ. ಕೊಳ್ರಿ, ನಾಳೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ರಿ ನಮ್ಮನ್ನ. ಔಟಿಂಗ್ ಹೋದ್ರೆ ವೇಸ್ಟ್ ಖರ್ಚು ಕಣೆ. ಈಗ ನಾವು ಹೋಟೆಲ್ಗೆ ಹೋಗ್ತೀವಿ, 400 ರೂಪಾಯಿ ಊಟ 600 ರೂಪಾಯಿ ಹೇಳ್ತಾನೆ. ಯಾಕೆ ಅಂದರೆ ಗ್ಯಾಸ್ ಪ್ರಾಬ್ಲಮ್ಮು ಅಂತಾನೆ. ವರ್ಕೌಟ್ ಆಗಲ್ಲ ಕಣೆ. ಹೋಗ್ಲಿ ಬಿಡಿ, ಮನೇಲೆ ಚಪಾತಿ ಮಾಡ್ಕೊಂಡು ತಗೊಂಬರ್ತೀನಿ. ಎಲ್ಲಾದ್ರೂ ಪಾರ್ಕಲ್ಲಿ ಕುತ್ಕೊಂಡು ತಿನ್ನೋಣ. ನಿನ್ನ ಕಿತ್ತೋಗಿರೋ ಒಣಕಲ್ ಚಪಾತಿ ತಿನ್ನೋದಕ್ಕೆ ಮೈಸೂರಿಗೆ ಹೋಗ್ಬೇಕಾ? ಇಲ್ಲೇ ನಮ್ ಲಾನಲ್ಲಿ ತಿಂದ್ರೆ ಆಗಲ್ವೇ? ಅಮ್ಮ ತಾಯಿ, ನೀನಿನ್ನೂ ನಿನ್ನ ಹಳೆ ಚಪಾತಿ ಬುದ್ಧಿ ಬಿಟ್ಟಿಲ್ವಾ? ಆಚೆ ಹೋಗೋದು, ಆಚೆ ಸುತ್ತಾಡ್ಕೊಂಡು, ಜ್ಯೂಸ್ ಕುಡ್ಕೊಂಡು, ಊಟ ಮಾಡಿಕೊಂಡು, ಪ್ಲೇಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ. ಹೇಳಿದ್ನಲ್ಲ ಮಗಳೇ, ಔಟಿಂಗ್ ಅಂದರೆ ವೇಸ್ಟ್ ಖರ್ಚು ಅಂತ. ಈಗ ನಮ್ಮ ಮೂವರಿಂದ ಕಡಿಮೆ ಅಂದರೆ 40,000 ರೂಪಾಯಿ ಡಮ್ಕಿ ಡಮಾರಾಗೋಗುತ್ತೆ. ಸರಿ ಬಿಡಿ, ನನ್ನ ಬಾಯ್ ಫ್ರೆಂಡ್ ಶೇಖರ ಇದ್ದಾನಲ್ಲ, ಅವನಿಗೆ ಹೇಳ್ತೀನಿ. ಅವನೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾನೆ. ಅವನೇನು ವ್ಯವಸ್ಥೆ ಮಾಡ್ತಾನೆ? ಡ್ಯಾಡಿ, ಅವನ ಹತ್ರ ಒಂದು ಕಾರ್ ಇದೆ. ಅವ್ನು ನನಗೆ ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಿದ್ದ. ತಪ್ಪು ಮಗಳೇ, ಹಾಗೆಲ್ಲ ಹುಡುಗರ ಜೊತೆ ಒಬ್ಳೆ ಹುಡುಗಿ ಔಟಿಂಗ್ ಹೋಗೋದು ತಪ್ಪು. ಅದು ಗೊತ್ತು ಡ್ಯಾಡಿ, ಅದಕ್ಕೆ ನಾನು ವಾಚ್ಮನ್ ಥರ ಮಮ್ಮಿನ ಕರ್ಕೊಂಡು ಹೋಗೋದು. ಮತ್ತೆ ನಾನು ಮನೆಗೆ ವಾಚ್ಮ್ಯಾನ್ ಆಗಿ ಬಿದ್ದೀರಿ. ಏನ್ರಿ ಮಾಡ್ಕೊಂಡಿದ್ದೀರಾ? ನನ್ನ ಎಡಗೈ ನಾಡಿ ಮಿಡ್ತಾನೆ ಒಂಥರ ಮಿಡಿತಾ ಇದೆ, ನನ್ನ ಬಲಗೈ ನಾಡಿ ಮಿಡ್ತಾನೆ ಒಂಥರ ಮಿಡಿತಾ ಇದೆ. ಒಟ್ನಲ್ಲಿ ನನ್ನ ಬಾಡಿ ವೈದ್ಯ ಲೋಕಕ್ಕೆ ಒಂದು ವಿಸ್ಮಯ ಕಣೆ. ನಾನು ನಿಲ್ಸ್ಬಿಡ್ಲಾ? ಮೂತಿಗೆಷ್ಟು ಯಾವಾಗಲೂ ನನ್ನ ಫೋಟೋ ಕುಂಕುಮ ಮಾಡೋದಕ್ಕೆ, ಹಾರ ಹಾಕೋದಕ್ಕೆ ನೋಡ್ತಾ ಇರ್ತೀಯ. ನನ್ನ ಹೆಸರಲ್ಲಿ ಒಡೆ ಪಾಯಸನ ಜನಕ್ಕೆ ತಿನ್ಸೋಕೆ ನೋಡ್ತಾ ಇರ್ತೀಯ. ರೀ, ಇದನ್ನೆಲ್ಲ ಬಿಟ್ಟು ಮಗಳ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ. ವಯಸ್ಸಾಗ್ತಾ ಬಂತ ಅವಳಿಗೆ, ಇನ್ನು ಮದ್ವೆನೇ ಮಾಡ್ಸಿಲ್ಲಲ್ರಿ. ಏನಾದ್ರೂ ಜವಾಬ್ದಾರಿ ಇದೆಯಾ ನಿಮ್ಗೆ? ಕರೆದ್ಬಿಟ್ಟು ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಬಾಲ ಅಲ್ಲಾಡಿಸ್ಬೇಡ ಅಂತ ಬುದ್ಧಿ ಹೇಳಿದ್ರೆ ನಾಯಿ ಬಾಲ ಅಲ್ಲಾಡಿಸೋದನ್ನ ಬಿಟ್ಬಿಡುತ್ತಾ? ರೀಲ್ಸ್ ಮಾಡಬೇಡ ಅಂತ ಬುದ್ಧಿ ಹೇಳಿದ್ರೆ ನಿನ್ನ ಮಗಳು ರೀಲ್ಸ್ ಮಾಡೋದನ್ನು ಬಿಟ್ಬಿಡ್ತಾಳ? ಎಷ್ಟು? ಅಯ್ಯೋ, ನೀವಂತೂ ಕೇಳೋದಿಲ್ಲ. ಬೇಡ ಬಿಡಿ, ನಾನೇ ನನ್ನ ಮಗಳನ್ನ ಕರೆದು ನಾನೇ ಬುದ್ಧವಾದ ಹೇಳ್ತೀನಿ. ಸಾಧ್ಯ ಆದ್ರೆ ಹೇಳು. ನಿನ್ನೆ ಹಾಕಿರೋ ರೀಲ್ಸ್ಗೆ 3000 ಲೈಕ್ಸ್ ಬಂದಿದೆ. ಇಡೀ ಕರ್ನಾಟಕದಲ್ಲೇ ನನ್ನ ಬೀಟ್ ಮಾಡೋಕೆ ಯಾರಿಂದನೂ ಆಗಲ್ಲ, ಗೊತ್ತಾ? ನೋಡು ರಘು, ನಾಳೆ ನೀನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬೇಕು ಕಣೆ. ನಾಳೆ ನೀನ ಗಂಡನ ಮನೆಗ? ಎಷ್ಟೊತ್ಗಮ್ಮ?
ಇದಪ್ಪ ಜೋಕ್ ಫಾರ್ ದ ಡೇ ಅಂದ್ರೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾತಾಡ್ತಾ ಇದ್ದೀನಿ ತಾನೆ. ಇವತ್ತಿಲ್ಲ ನಾಳೆ ನೀನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಲೇಬೇಕು. ಅತ್ತೆ ಮಾವ ಸೇವೆ ಮಾಡಬೇಕು, ಗಂಡನ ಸೇವೆ ಮಾಡಬೇಕು, ನಾದಿನ ಸೇವೆ ಮಾಡಬೇಕು, ಮೈದಿನ ಸೇವೆ ಮಾಡಬೇಕು. ಅಲ್ಲಮ್ಮ, ಇಂಗ್ಲೀಷ್ ಮೀಡಿಯಂ ಹುಡುಗಿನ ಕರ್ಕೊಂಡೋಗಿ ಬೆಂಗಾಲಿ ಮೀಡಿಯಂ ಸ್ಕೂಲಿಗೆ ಸೇರಿಸ್ದಂಗಾಯ್ತು. ಹೌದು, ಅಲ್ಲಿ ಏನೇನು ಸೇವೆ ಮಾಡಬೇಕು, ಹೇಗೆ ಸೇವೆ ಮಾಡಬೇಕು? ಎತ್ತೆ ಅವ್ರೇನು ರೋಗಿಷ್ಟ್ರೇನೆ? ಅವ್ರ ಬಾಯಿಗೆ ಬ್ರೆಡ್ ತುರ್ಕೋಕೆ, ಅವ್ರ ಅಂಡ್ಗಳಿಗೆ ಬೆಡ್ ಪ್ಯಾನ್ ಇಡಕ್ಕೆ. ನೋಡ್ರಿ, ನಾನು ನನ್ನ ಮಗಳ ಹತ್ರ ಮಾತಾಡ್ತಾ ಇದ್ದೀನಿ. ನೀವ್ ಯಾಕೆ ಮಧ್ಯದಲ್ಲಿ ಮೂಗ್ ತುರಿಸ್ತಾ ಇದ್ದೀರಾ? ನಾನು ಮೂಗು ತೋರಿಸ್ತಿಲ್ಲ, ಬಾಯಿ ತೋರಿಸ್ತೀನಿ. ಏನು ತೋರಿಸ್ಬೇಡಿ. ನೋಡು ರಂಗು, ಓದ್ ಮನೆಯಲ್ಲಿ ಗಂಡನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕಮ್ಮ. ಟೇಕ್ ಅಂಡ್ ಗಿವ್ ಇರಬೇಕು. ಹಾ, ಅದು ಮಗಳೇ, ಅದು ಬಿಟ್ಬಿಟ್ಟು 24 ಗಂಟೆ ಬರೀ ಟೀಕಿಸ್ತಾ ಇರೋದೇ ಅಲ್ಲ. ನೀವು ತಪ್ಪು ಕೂತಿರ್ತೀರಾ. ನಾನು ನನ್ನ ಮಗಳಿಗೆ ಉಪದೇಶ ಮಾಡ್ತಾ ಇದ್ದೀನಿ, ಅತ್ತೆ ಮನೇಲಿ ಹೇಗಿರ್ಬೇಕು ಅಂತ. ಎತ್ತೆ ಏನು ಅಂತ ಮಾತಾಡ್ತಾ ಇದೀಯ ನೀನು? ಅವ್ರಿಬ್ಬರನ್ನು ಕಾಲ್ ತೊಳ್ದಿದ್ ನೀರ್ನ ಕಾಫಿ ಮಾಡ್ಕೊಂಡು ಘಟ ಅಂತ ಕುಡಿಬೇಕಾ? ಮಗಳೇ, ಏನು ಬೇಡ, ಅವ್ರದವ್ರು ತೊಳ್ಕೊತಾರೆ, ನೀನ್ ತೊಳ್ಕೊ ಸಾಕು. ಇಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ನಿಮ್ಮನ್ನ 3 ವಿಷಲ್ ಕೂಗ್ಸ್ಬಿಡ್ತೀನಿ. ಮಗಳಿಗೆ ಯಾಕೆ ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ? ಅಮ್ಮ, ಅತ್ತೆ ಮನೇಲಿ ಇನ್ನೇನಮ್ಮ ಮಾಡಬೇಕು? ನೋಡಮ್ಮ, ಬೆಳಗ್ಗೆ ಬೇಗ ಎದ್ದು ಅತ್ತೆ ಮಾವಗ್ ಸೇವೆ ಮಾಡಬೇಕು, ಅಡುಗೆ ಮಾಡಬೇಕು. ಅತ್ತೆ ಮಾವನ್ಗೆ ಫಸ್ಟ್ ಕೊಡ್ಬೇಕು, ಆಮೇಲೆ ದೊಡ್ಡವ್ರಿಗೆ ಕೊಡ್ಬೇಕು, ಆಮೇಲೆ ನಾದ್ನಿಗೆ ಕೊಡ್ಬೇಕು, ಆಮೇಲೆ ಗಂಡನ್ ಕೊಡ್ಬೇಕು, ಆಮೇಲೆ ಮೈದನ್ ಕೊಡ್ಬೇಕು. ಮೈದುನ ಅಂದ್ರೆ? ಮೈದ್ನ ಅಂತಂದ್ರೆ ಗಂಡನ್ ತಮ್ಮ ಕಣೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೆ ಹೆಸರು ತಗೋಬೇಕು. ಅಮ್ಮ, ನಂದು ಈಗಾಗಲೇ 3000 ರೀಲ್ಸ್ ಆಗಿದೆ. ನಂದು ಇನ್ನೂ 10,000 ರೀಲ್ಸ್ ಆಗೋವರೆಗೂ ನಾನು ಮದ್ವೆ ಆಗಲ್ಲ. ಕಾಮಿಡಿ ಕುಟುಂಬ.